ತನಿಖೆಗಳಾಗೋಗಿದೆ. ತನಿಖೆಗಳಾಗಿ ಇದರಲ್ಲಿ ನಾವು ಏನೂ ಮಾಡೋಕ್ಕಾಗಲ್ಲ, ಕಾನೂನುಬದ್ಧವಾಗಿದೆ ಇದು ಅಂತೇಳಿ ಎಲ್ಲ ತೀರ್ಮಾನಗಳು ತನಿಖೆಯ ವರದಿಗಳಲ್ಲಿ ಮಾಡ್ಕೊಂಡಾಗಿದೆ ಅವರು. ಅದಕ್ಕೆ ಅದನ್ನು ತನಿಖೆನ ಆದ ನಂತರ ಕ್ಲೋಸ್ ಮಾಡಿಲ್ಲ, ಹಂಗೆ ಜೀವ ಇಟ್ಕೊಂಡು ಕೂತ್ಕೊಂಡವ್ರೆ. ಅದರಲ್ಲಿ ಸಂಶಯನೇ ಇಟ್ಕೋಬೇಡಿ ಬ್ರದರ್, ನಾನೇನು ಎಲ್ಲೂ ಹೋಗಲ್ಲ. ಟಾರ್ಗೆಟ್ ಕುಮಾರಸ್ವಾಮಿ ಎಲ್ಲಿ ಹಿಡಿಬೇಕು, ಇನ್ನು ಏನು ಮಾಡೋದು ಪಾಪ ಒದ್ದಾಡ್ತಾವ್ರೆ. ಇಷ್ಟು ಸರ್ಕಾರ ಕೈಲಿ ಇಟ್ಕೊಂಡವ್ರ ಯೋಗ್ಯತೆಗೆ ಯಾವುದಾದ್ರೂ ಒಂದು ಹೊಸ ಸಬ್ಜೆಕ್ಟ್ನಾದ್ರು ಹುಡುಕ್ಬೇಕೋ ಬೇಡವೋ. ಇದು ಯಾವಾಗ ನಾನು ಆಗಿನ ಸರ್ಕಾರದಲ್ಲಿ BJP ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡ್ತಾ ಇದ್ದಲ್ಲ, ಹಲವಾರು ವಿಷಯಗಳಲ್ಲಿ ಇರಿಸುಮುರುಸು ಮಾಡಿದ್ನಲ್ಲ, ಆ ಹಿನ್ನೆಲೆಯಲ್ಲಿ ಈ ಕೇಸನ್ನು ಹಾಕಿಸ್ತಾರೆ. ನಾನೊಂದು ಪಾರ್ಟಿ ಅದಂಥದ್ದು A2 ಮಾಡಿ ಹಾಕ್ಸಿರ್ತಕ್ಕಂಥದ್ದು ಇದು ಕೇಸು. ಇದರಲ್ಲಿ ನಾನು ನನ್ನ ಜೀವನದಲ್ಲಿ ಎಂದೂ ಸಹ ಯಡಿಯೂರಪ್ಪನವರು 4 ಕೇಸ್ ಹಾಕ್ಸವ್ರೆ. ಯಡಿಯೂರಪ್ಪನವರು 4 ಕೇಸ್ ಹಾಕ್ಸಿದ್ರು. ಅದು ಅದೆಂಥದ್ದು ಸಾಯಿ ವೆಂಕಟೇಶ್ವರ ಅಂತಾರಲ್ಲ, ಇವ್ರು ಮಾಡಿದ ಕೇಸಲ್ಲ ಅದು, ಯಡಿಯೂರಪ್ಪನ ಕಾಲದಲ್ಲೇ ಆಗಿರೋ ಕೇಸ್ ಅದು. ಈ ಕೇಸು ತನಿಖೆ ಮುಗಿದಿದೆ. ಈ ಕೇಸ್ ತನಿಖೆ ಆಗೋಗಿ ಎಷ್ಟೋ ವರ್ಷ ಆಗಿದೆ, ಹಿಡ್ಕೊಂಡು ಕೂತವ್ರೆ. ನೋಟಿಫಿಕೇಶನ್ ಆಗಿರೋ ಜಾಗಗಳನ್ನು ಖರೀದಿ ಮಾಡಬಾರ್ದು ಅಂತ ಇದೆಯಾ? ಎಲ್ಲಿ ಒಂದು ಕೆಲಸ ಮಾಡಿ ಹೋಗ ನೋಡಿ, ಅದು ಎಲ್ಲಿದೆ ಡೆವಲಪ್ ಆಗಿರೋದು ಗೊತ್ತಾಗುತ್ತೆ ನಿಮಗೆ. ಈ ಪ್ರಾಪರ್ಟಿ ಡೆವಲಪ್ ಆಗಿದ್ದರೆ ಎಸ್, ನಾನು ಯಾತಿಗೆ ಬೇಕಾದ್ರೂ ಅದನ್ನು ನಂದಿಲ್ಲೇನು ತಪ್ಪಿಲ್ಲ, ಇದಕ್ಕೆ ನನಗೆ ಸಂಬಂಧ ಇಲ್ಲ ಅಂತ ಹೇಳ್ಬೋದು. ಇದಕ್ಕೆ ನನ್ನ ಸಂಬಂಧ ಇಲ್ಲ, ಅವ್ರು ವೃತ್ತಿ ಮಾಡೋರು ಅವ್ರೇನೋ ಮಾಡ್ಕೊತಾರೆ, ನನಗೇನು ಸಂಬಂಧ ಅಂತ ಹೇಳ್ಬೋದು. ಇಲ್ಲಿ ಪ್ರಶ್ನೆ ಆ ಪ್ರಾಪರ್ಟಿ ಬಗ್ಗೆ ನನ್ನ ಮುಂದೆ ಫೈಲ್ ಬಂದಾಗ ಏನು ಹೇಳಿದ್ದೀನಿ, ನಾನು ಕ್ಲಿಯರ್ ಮಾಡಿ ಕಳಿಸಿದ್ದೀನ. ಅಯ್ಯೋ ಯಡಿಯೂರಪ್ಪನ ಸಿದ್ದರಾಮಯ್ಯನದು ಏನೂ ಇಲ್ಲ, ಯಾವುದೂ ಸೈನ್ ಇಲ್ಲ, ಸೈನ್ ಇಲ್ಲದೆ ಮಾಡ್ಕೊಂಡಿರೋದು ನೀವು. ಈಗ ಸಾಕಂಬಂದು ಸೈನ್ ಹಾಕಿಲ್ವಾ? ಬರುತ್ತೀರಿ ಅದನ್ನೂ ಈಗ ಬಿಡ್ತೀನ ನಾನು. ಯಾಕೆ ಮಾರಾಟ ಮಾಡಿದ್ರಿ? ಇವತ್ತು 30 ಲಕ್ಷ ಸಾಲ ಮಾಡ್ಕೊಂಬಿಟ್ಟಿದ್ದೆ ಚುನಾವಣೆಯಲ್ಲಿ, ಅದಕ್ಕೆ ಮಾರ್ಬಿಟ್ರಂತೆ ಸೈಟ್ನ, ಮನೆ. ಯಾವುದನ್ನ? ಯಾವ ಫೈಲ್ನ? ಇದನ್ನ ನಾನೇ ಬೇಕಾದ್ರೆ ಕೊಡ್ತೀನಿ, ಏನೇನು ಬೇಕು ಹೇಳ್ತಾರೆ ಇದೆಲ್ಲ ಕೊಡ್ತೀನಿ, ಅವರು ತರಿಸ್ಕೊಳ್ಳಿ. ಯಾವುದನ್ನ? ಅಯ್ಯೋ ತರಿಸ್ಕೊಳ್ಳಿ ಪಾಪ. ಇವೆಲ್ಲ ನೋಡದೆ ಇವೆಂಥದ್ದು ಟಿಪ್ಪಣಿ ಕೊಟ್ಬಿಟ್ಟು ಭಾಷಣ ಮಾಡಿಸಿದ್ರೆ ನೆನ್ನೆ ನಿಮ್ಮ ಸ್ನೇಹಿತರುಗಳ ಮುಂದೆ. ಅದು 4 ಜನ ಮಂತ್ರಿಗಳು. ಸರ್, ಈಗ ನೀವು ನಿಮ್ಮ ಅತ್ತೆಯವರು ಅದರಿಂದ ಡಿಪೆಂಡ್ ಮಾಡ್ಕೊಂತಾರೆ, ಅವರು ಬಿತ್ತಿದ್ದು ಇಷ್ಟೆಲ್ಲ ಆಗಿ ನಿಮ್ಮನ್ನ ಯೋಜನೆ ಮಾಡಿ ಇಷ್ಟೆಲ್ಲ ಅಪಪ್ರಚಾರ ಮಾಡ್ತಾ ಇರೋದ್ರಿಂದ ನೀವು ಇಲ್ಲ ಡಿಫಾಮೇಷನ್ ಸೂಟ್ ಫೈಲ್ ಮಾಡಬೇಕು, ಇಲ್ಲ ಅಂದ್ರೆ ಅವ್ರಿಗೆ ನೀವು ರೆಕಾರ್ಡ್. ಈಗ ನೋಡಿ, ಇಲ್ಲಿ ಪ್ರಶ್ನೆ ಇದು ಆಲ್ರೆಡಿ ಲೋಕಾಯುಕ್ತ ಮುಂದೆ ತನಿಖೆಗೆ ಅಂತೇಳಿ ಕೊಟ್ಟಾಗಿದೆ. ತನಿಖೆ ಅಂತಲೇ ಅಲ್ಲಿದೆ ಅಲ್ಲವೇ? ಕಂಪ್ಲೀಟ್ ಅದನ್ನು ಇಡಲಿಲ್ಲ, ಕ್ಲೋಸ್ ಮಾಡಲಿಲ್ಲ, ಇಟ್ಕೊಂಡಿದ್ದಾರೆ. ಇದಕ್ಕೆ ಜೀವ ಕೊಟ್ಕೊಂಡು ಏನಿರ್ಬೋದು. ಈಗ ನನ್ನ ಪ್ರಶ್ನೆ, ಇದಕ್ಕೆಲ್ಲ ಉತ್ತರ ಕೊಡೋ ಕಾಲ ಬರುತ್ತೆ, ಕೊಡ್ತೀನಿ. ನಾನೇನು ಎಲ್ಲೂ ಹೋಗಲ್ಲ, ಕದ್ದು ಯಾವ್ದು ರಕ್ಷಣೆ ಪಡ್ಕೊಳ್ಳೋಕ್ಕೂ ಹೋಗಲ್ಲ. ಅಯ್ಯೋ ನನ್ನ ಪರವಾಗಿ ಹೇಳಿಕೆ ಕೊಡ್ರಪ್ಪ, ಅಯ್ಯೋ ನನ್ನ ಪರವಾಗಿ ಇವೆಲ್ಲ ಹೇಳಿಕೆ ಕೊಡ್ರಿ. ನಮ್ಮ ಕಾರ್ಯಕರ್ತರಿಗೆ ಯಾರಿಗೂ ಬೇಡ್ಕೊಳ್ಳಲ್ಲ, ದಯಾನೀಯ ಪರಿಸ್ಥಿತಿ ಒಳಗೆ. ಹಿಂಗೆ ಕ್ಯಾಬಿನೆಟ್ ದರ್ಜೆ ಸಚಿವರು ಹಿಂಗೆ ಬಂದು ಕೂತ್ಬಿಟ್ರೆ ಹೆಂಗೆ? ನಾನು ಅದನ್ನೇ ಕೇಳೋದು. ಓದಾದರೂ ಸರಿಯಾಗಿ ಇದು ಹೋಗಲಿ ಕಾನೂನು ವ್ಯಾಪ್ತಿ ಒಳಗೆ. ಕುಮಾರಸ್ವಾಮಿನ ಹಿಡಿಯೋಕೆ ಆಯ್ತದೆ ಇದರಲ್ಲಿ? ಅದಾದರೂ ನೋಡ್ಕೋಬೇಕು. ನಾನಂತೂ ಯಾರ ಮೇಲೂ ಇನ್ಫ್ಲೂಯೆನ್ಸ್ ಮಾಡಿಲ್ಲ, ಪ್ರಭಾವ ಬೀರಿಲ್ಲ. 2015 ಆಗಿರೋದು ಕೇಸ್ ಬುಕ್ ಆಗಿರೋದು ಇದು. ಈ ಪ್ರಕರಣ ನಡೆದಿರೋದು 2010 ಯಡಿಯೂರಪ್ಪನವ್ರ ಕಾಲದಲ್ಲಿ. ನನ್ನ ಕಾಲದ್ದೇನಿಲ್ಲ ಇಲ್ಲಿ 2007. ನಾನು ಫೈಲ್ ರಿಜೆಕ್ಟ್ ಮಾಡಿ ಕಳಿಸಿರೋನು, ಮಾಡೋಕ್ಕಾಗಲ್ಲ ಅಂತೇಳಿ, ಅವ್ರಿಗೆ ತೀರ್ಮಾನ ತಗೊಳ್ಳಿ ಅಂತೇಳಿ. ಮಾಡಬೇಕು, ನಾನು ಸ್ವಂತಕ್ಕೆ ಏನಾದ್ರು ಮಾಡ್ಕೋಬೇಕು ಅನ್ನೋದು ನಾನೇ ಸೇರಿ ಹಾಕಿವೆ. 4 ಡಿನೋಟಿಫಿಕೇಷನ್ ಮಾಡಿದ್ದೀನಿ ನನ್ನ ಕಾಲದಲ್ಲಿ. ಅದನ್ನು ಕೇಸ್ ಅನುಭವಿಸಿದ್ನಲ್ಲ, ಹಾಕ್ಸಿದ್ರಲ್ಲ ಕೇಸ್ ನನ್ನ ಮೇಲೆ, ಡಿನೋಟಿಫಿಕೇಶನ್ ಆದೇಶ ಮಾಡಿದ್ದು. ಏನು ಇನ್ಯಾವುದೂ ಇಲ್ಲ ನಂದು ಯಾವುದು ಬರೋಕ್ಕೆ ಸಾಧ್ಯ ಇಲ್ಲ. ಏನು ಮಾಡಿದ್ರು ಬಿಡಿ, ಇನ್ಯಾವುದೂ ಇಲ್ಲ. ಇವೊಂದು ಪಾಪ. ಆಗ ಯಡಿಯೂರಪ್ಪನವ್ರ ಕಾಲದಲ್ಲಿ ನಾನು ಹೋರಾಟ ಇತ್ತಲ್ಲ, ಆ ಹಿನ್ನೆಲೆಯಲ್ಲಿ ಅವ್ರ ಸರ್ಕಾರದಲ್ಲಿ ತೆಗೆದು ಇವೊಂದು ಕೇಸ್ಗಳು ಹಾಕೊಂಡಿದ್ರು.
ಇದನ್ನು ಇವರು ಪಾಪ ತೆಗೆದು ಇದೊಂದು ಕೇಸ್ ಹಾಕೊಂಡು ಒದಾಡ್ತಾವ್ರೆ, ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.